ನಿಮ್ಮ ತಂದೆಯವರ ವಿರುದ್ಧನೇ ನೀವು ನಿಲ್ಲಬೇಕಾದಂತ ಪರಿಸ್ಥಿತಿ ಬಂದ್ರೆ ನೀವು ರೆಡಿ ಇದ್ದೀರಾ? ಇಲ್ಲಿ ನಮ್ಮ ತಂದೆ ವಿರುದ್ಧನ ಜೊತೆಯಲ್ಲಿ ಆ ಪ್ರಶ್ನೆ ಬರೋದೇ ಇಲ್ಲ. ನಾವ್ ಯಾವಾಗ ಒಂದು ಜಾಗದಲ್ಲಿ ಹೋಗ್ಬೇಕು ಅಂತ ಅನ್ಕೊಂತೀವೋ ಅಲ್ಲಿ ನಾವೇನ್ ಕೆಲಸ ಮಾಡ್ಬೇಕಾಗುತ್ತೋ ಅದು ಮಾಡ್ಬೇಕಾಗತ್ತೆ. ಅದು ಒಂದು ಪ್ರೊಫೆಷನಲ್ ಲೈಫ್. ಆದ್ರೆ ನಾನು ಯಾವತ್ತೂ ನಮ್ಮ ತಂದೆ ಅವ್ರಿಗೆ ಅಷ್ಟೇ ಸಮರ್ಪಿತವಾಗಿದ್ದೆ. ಇಷ್ಟೊಂದು ವರ್ಷ ಅವ್ರಿಗೋಸ್ಕರನೇ ಹೋರಾಟ ಮಾಡಿದ್ದೀನಿ. ಇವತ್ತು ಕೂಡ ನಾನು ಅವ್ರ ಹಿತೈಷಿನೇ. ಅದಕ್ಕೆ ನಾನು ನನ್ನ ಕೆಲ್ಸಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ನನ್ನ ಸಂಬಂಧಗಳಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟೇ ಗೌರವ ಕೊಡ್ತೀನಿ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನ ನಿಮ್ಮ ಈ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಚಿಂತನೆಗೆ, ಆಲೋಚನೆಗೆ, ಆ ಆಲೋಚನೆಗಳನ್ನ ನಿಮ್ಮ ಬೆಂಬಲಿಗರಾಗಿರ್ಬೋದು ಅಥವಾ ಅಲ್ಲಿಯ ಜನ ಆಗಿರ್ಬೋದು ಯಾವ ರೀತಿ ಸ್ವೀಕಾರ ಮಾಡಬೇಕು? ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅಂತ ನಾನ್ ಹೇಳಕ್ ಬರಲ್ಲ. ಅದು ಅವರ ಡಿಸಿಷನ್. ಬಟ್ ಜನರು ಎಲ್ಲವನ್ನು ಗಮನಿಸ್ತಾರೆ. ಅವ್ರಿಗೆ ಗೊತ್ತು ಯಾರು ಮುಂದೆ ಬಂದ್ರೆ ಯಾರಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ. ಅವ್ರು ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ನಾನು ಎಲ್ಲಾ ಒಂದು ಜೀವನಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವ ಪಡೆದು ಈ ಕ್ಷೇತ್ರ ಬರ್ತಾ ಇದ್ದೀನಿ. ನಂದು ಒಂದೇ ನಿರ್ಧಾರ, ನಾನು ನನ್ನ ಜೀವನ ಪೂರ್ತಿ ಇದೇ ಒಂದು ಕ್ಷೇತ್ರದಲ್ಲಿ ಜನರ ಸೇವೆಯಲ್ಲಿ ಕಳಿಬೇಕು ಅಂತ ಅನ್ಕೊಂಡಿದೀನಿ. ನನ್ಗೆ ಈ ದೇಶದ ಜನ ಮುಖ್ಯ. ಇಲ್ಲಿ ತುಂಬಾ ಜನ ಹೇಳ್ತಾರೆ ಬಡವರು ಅಂತ. ಅದ್ರ ಬಗ್ಗೆ ತುಂಬಾ ಕೂಗಾಟ. ಮಹಿಳೆಯರನ್ನ ಮುಂದ್ ತರಬೇಕು ಅಂತ ಬಹಳ ಕೂಗಾಟ. ಅದೆಲ್ಲ ನಿಜವಾಗ್ಲೂ ಆಗ್ತಾ ಇದೆಯಾ? ಎಲ್ಲೋ ಒಂದ್ ಕಡೆ ನಾನು ಎಲ್ಲಾ ಕಡೆ ನೋಡಿದಾಗ ಅದೆಲ್ಲೂ ಆಗ್ತಾ ಇಲ್ಲ. ಬರೀ ಮಾತು. ಅದನ್ನ ನಾವು ಮಾತಿಂದ ಹೇಗೆ ನಾವು ಅದನ್ನ ಕೆಲ್ಸಕ್ಕೆ ತರೋದು, ಅದು ನನ್ನ ಆಸೆ. ಆ ಮಾತುಗಳೇನಿದೆ ಆ ಮಾತುಗಳನ್ನ ನಾವು ಇವತ್ತು ನಿಜವಾಗ್ಲೂ ಮಾಡಿ ತೋರಿಸ್ಬೇಕು ಅಂತ. ನಮ್ಮ ಚನ್ನಪಟ್ಟಣದಲ್ಲಿ ಬಹಳಷ್ಟು ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ತುಂಬಾ ಹುಡುಗಿರು MA MTech ಎಲ್ಲ ಮಾಡಿ BA ಮಾಡಿ ಹಳ್ಳಿಯಲ್ಲಿ ಅಂತ ಒಳ್ಳೆ ಹಂತದಲ್ಲಿ ಓದಿದ್ದಾರೆ. ಓದ್ಬಿಟ್ಟು ಆದ್ರೆ ಅವ್ರ ಮುಂದೆ ಏನಕ್ಕೆ ಬರಕ್ ಆಗ್ತಾ ಇಲ್ಲ? ಅವ್ರಿಗೆ ಜಾಬ್ಸ್ ಇಲ್ಲ, ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ. ಅಲ್ಲೆಲ್ಲಾರು ಹೇಳ್ತಾರೆ ಎಂಪ್ಲಾಯ್ಮೆಂಟ್ ಇಲ್ಲ. ಬಟ್ ಎಂಪ್ಲಾಯ್ಮೆಂಟ್ ಬರ್ಸಕ್ ಏನ್ ಮಾಡ್ತಾ ಇದ್ದೀರಾ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀರಾ, ಕಂಪನಿ ಸೆಟಪ್ ಮಾಡ್ತಾ ಇದ್ದೀರಾ. ನನ್ಗೆ ಯಾವಾಗ ಭಗವಂತ ಅವಕಾಶ ಕೊಡ್ತಾನೆ, ಯಾವ ಪಾರ್ಟಿ ನಂಗೆ ಅವಕಾಶ ಕೊಡುತ್ತೆ ಆ ಪಾರ್ಟಿ ಮುಂದೆ ಇಟ್ಕೊಂಡು ನಾನು ಯಾವ ಪಾರ್ಟಿಗೆ ಇಚ್ಛೆ ಇಟ್ಟಿದ್ದೀನಿ ಹೋಗ್ಬೇಕು ಅಂತ ನಾನು ಆ ಕೆಲಸಗಳನ್ನ ಮಾಡ್ತೀನಿ. ಯಾಕಂದ್ರೆ ಜನರನ್ನ ಬೆಳೆಸಕ್ಕೋಸ್ಕರ ನಾವು ಈ ಕ್ಷೇತ್ರಕ್ಕೆ ಬರ್ತೀವಿ ಹೊರ್ತು ಅವರಿಂದ ಏನು ತಗೊಳಕ್ಕಲ್ಲ. ನನ್ನ ಗೆಲುವು ನನ್ನ ಜನರಿಗೆ ಅನುಕೂಲ ಇದೆ, ಅದೇ ನನ್ನ ಗೆಲುವು. ನಿಮ್ಮ ತಂದೆಯವರ ವಿರುದ್ಧನೇ ನೀವು ನಿಲ್ಲಬೇಕಾದಂತ ಪರಿಸ್ಥಿತಿ ಬಂದ್ರೆ ನೀವು ರೆಡಿ ಇದ್ದೀರಾ? ಇಲ್ಲಿ ನಮ್ಮ ತಂದೆ ವಿರುದ್ಧನ ಜೊತೆಯಲ್ಲಿ ಆ ಪ್ರಶ್ನೆ ಬರೋದೇ ಇಲ್ಲ. ನಾವ್ ಯಾವಾಗ ಒಂದು ಜಾಗದಲ್ಲಿ ಹೋಗ್ಬೇಕು ಅಂತ ಅನ್ಕೊಂತೀವೋ ಅಲ್ಲಿ ನಾವೇನ್ ಕೆಲಸ ಮಾಡ್ಬೇಕಾಗುತ್ತೋ ಅದು ಮಾಡ್ಬೇಕಾಗತ್ತೆ. ಅದು ಒಂದು ಪ್ರೊಫೆಷನಲ್ ಲೈಫ್. ಆದ್ರೆ ನಾನು ಯಾವತ್ತೂ ನಮ್ಮ ತಂದೆ ಅವ್ರಿಗೆ ಅಷ್ಟೇ ಸಮರ್ಪಿತವಾಗಿದ್ದೆ. ಇಷ್ಟೊಂದು ವರ್ಷ ಅವ್ರಿಗೋಸ್ಕರನೇ ಹೋರಾಟ ಮಾಡಿದ್ದೀನಿ. ಇವತ್ತು ಕೂಡ ನಾನು ಅವ್ರ ಹಿತೈಷಿನೇ. ಅದಕ್ಕೆ ನಾನು ನನ್ನ ಕೆಲ್ಸಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ನನ್ನ ಸಂಬಂಧಗಳಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟೇ ಗೌರವ ಕೊಡ್ತೀನಿ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನ ನಿಮ್ಮ ಈ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಚಿಂತನೆಗೆ, ಆಲೋಚನೆಗೆ, ಆ ಆಲೋಚನೆಗಳನ್ನ ನಿಮ್ಮ ಬೆಂಬಲಿಗರಾಗಿರ್ಬೋದು ಅಥವಾ ಅಲ್ಲಿಯ ಜನ ಆಗಿರ್ಬೋದು ಯಾವ ರೀತಿ ಸ್ವೀಕಾರ ಮಾಡಬೇಕು? ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅಂತ ನಾನ್ ಹೇಳಕ್ ಬರಲ್ಲ. ಅದು ಅವರ ಡಿಸಿಷನ್. ಬಟ್ ಜನರು ಎಲ್ಲವನ್ನು ಗಮನಿಸ್ತಾರೆ. ಅವ್ರಿಗೆ ಗೊತ್ತು ಯಾರು ಮುಂದೆ ಬಂದ್ರೆ ಯಾರಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ. ಅವ್ರು ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ನಾನು ಎಲ್ಲಾ ಒಂದು ಜೀವನಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವ ಪಡೆದು ಈ ಕ್ಷೇತ್ರ ಬರ್ತಾ ಇದ್ದೀನಿ. ನಂದು ಒಂದೇ ನಿರ್ಧಾರ, ನಾನು ನನ್ನ ಜೀವನ ಪೂರ್ತಿ ಇದೇ ಒಂದು ಕ್ಷೇತ್ರದಲ್ಲಿ ಜನರ ಸೇವೆಯಲ್ಲಿ ಕಳಿಬೇಕು ಅಂತ ಅನ್ಕೊಂಡಿದೀನಿ. ನನ್ಗೆ ಈ ದೇಶದ ಜನ ಮುಖ್ಯ. ಇಲ್ಲಿ ತುಂಬಾ ಜನ ಹೇಳ್ತಾರೆ ಬಡವರು ಅಂತ. ಅದ್ರ ಬಗ್ಗೆ ತುಂಬಾ ಕೂಗಾಟ. ಮಹಿಳೆಯರನ್ನ ಮುಂದ್ ತರಬೇಕು ಅಂತ ಬಹಳ ಕೂಗಾಟ. ಅದೆಲ್ಲ ನಿಜವಾಗ್ಲೂ ಆಗ್ತಾ ಇದೆಯಾ? ಎಲ್ಲೋ ಒಂದ್ ಕಡೆ ನಾನು ಎಲ್ಲಾ ಕಡೆ ನೋಡಿದಾಗ ಅದೆಲ್ಲೂ ಆಗ್ತಾ ಇಲ್ಲ. ಬರೀ ಮಾತು. ಅದನ್ನ ನಾವು ಮಾತಿಂದ ಹೇಗೆ ನಾವು ಅದನ್ನ ಕೆಲ್ಸಕ್ಕೆ ತರೋದು, ಅದು ನನ್ನ ಆಸೆ. ಆ ಮಾತುಗಳೇನಿದೆ ಆ ಮಾತುಗಳನ್ನ ನಾವು ಇವತ್ತು ನಿಜವಾಗ್ಲೂ ಮಾಡಿ ತೋರಿಸ್ಬೇಕು ಅಂತ. ನಮ್ಮ ಚನ್ನಪಟ್ಟಣದಲ್ಲಿ ಬಹಳಷ್ಟು ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ತುಂಬಾ ಹುಡುಗಿರು MA MTech ಎಲ್ಲ ಮಾಡಿ BA ಮಾಡಿ ಹಳ್ಳಿಯಲ್ಲಿ ಅಂತ ಒಳ್ಳೆ ಹಂತದಲ್ಲಿ ಓದಿದ್ದಾರೆ. ಓದ್ಬಿಟ್ಟು ಆದ್ರೆ ಅವ್ರ ಮುಂದೆ ಏನಕ್ಕೆ ಬರಕ್ ಆಗ್ತಾ ಇಲ್ಲ? ಅವ್ರಿಗೆ ಜಾಬ್ಸ್ ಇಲ್ಲ, ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ. ಅಲ್ಲೆಲ್ಲಾರು ಹೇಳ್ತಾರೆ ಎಂಪ್ಲಾಯ್ಮೆಂಟ್ ಇಲ್ಲ. ಬಟ್ ಎಂಪ್ಲಾಯ್ಮೆಂಟ್ ಬರ್ಸಕ್ ಏನ್ ಮಾಡ್ತಾ ಇದ್ದೀರಾ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀರಾ, ಕಂಪನಿ ಸೆಟಪ್ ಮಾಡ್ತಾ ಇದ್ದೀರಾ. ನನ್ಗೆ ಯಾವಾಗ ಭಗವಂತ ಅವಕಾಶ ಕೊಡ್ತಾನೆ, ಯಾವ ಪಾರ್ಟಿ ನಂಗೆ ಅವಕಾಶ ಕೊಡುತ್ತೆ ಆ ಪಾರ್ಟಿ ಮುಂದೆ ಇಟ್ಕೊಂಡು ನಾನು ಯಾವ ಪಾರ್ಟಿಗೆ ಇಚ್ಛೆ ಇಟ್ಟಿದ್ದೀನಿ ಹೋಗ್ಬೇಕು ಅಂತ ನಾನು ಆ ಕೆಲಸಗಳನ್ನ ಮಾಡ್ತೀನಿ. ಯಾಕಂದ್ರೆ ಜನರನ್ನ ಬೆಳೆಸಕ್ಕೋಸ್ಕರ ನಾವು ಈ ಕ್ಷೇತ್ರಕ್ಕೆ ಬರ್ತೀವಿ ಹೊರ್ತು ಅವರಿಂದ ಏನು ತಗೊಳಕ್ಕಲ್ಲ. ನನ್ನ ಗೆಲುವು ನನ್ನ ಜನರಿಗೆ ಅನುಕೂಲ ಇದೆ, ಅದೇ ನನ್ನ ಗೆಲುವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.